ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ. ನಾನು ನಿಮ್ಮ ಅನಿತಾ ರವಿಂದ್ರ ಕನ್ನಡ ಬ್ಲಾಗ್ಸ್. ಇವತ್ತು ಮನೆಯಲ್ಲೇ ಮಾಡೋ ಎಳ್ಳು ಬೆಲ್ಲ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಅಂಗಡಿಲಿ ತಂದು ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ನಮಗೂ. ಇವಾಗ ತುರಿಯೋದು ತೊಗೊಂಡು ನಾನು ಈ ಥರ ತುರ್ಕೊಂಡಿದ್ದೀನಿ. ಆದರೆ ಲೈಟಾಗಿ ಜಾಸ್ತಿ ಪ್ರೆಸ್ ಮಾಡಿ ತುರ್ಕೋಬೇಡಿ, ಲೈಟಾಗಿ ತುರ್ಕೊಳ್ಳಿ, ಬೇಗ ಆಗುತ್ತೆ ಅಂತ. ಇವಾಗ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿರೋ ಕೊಬ್ಬರಿ ನಾನು ಉದ್ದುದ್ದು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಕ್ಯೂಬಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸಣ್ಣನಕ್ಕೆ ಕಟ್ ಮಾಡ್ಕೋಬೋದು. ನಾನು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ದಿನ ಎಲ್ಲ ಬಿಸಿಲಲ್ಲಿ ಒಣಗಿಸೋಣ, ಯಾಕಂದರೆ ಜಾಸ್ತಿ ದಿನ ಇಟ್ಕೊಳ್ಬೋದು ಅಂತ. ಹಸಿ ಹಸಿ ಹಾಕಿದ್ರೆ ಬೂಸ್ಟ್ ಬಂದ್ಬಿಡುತ್ತೆ ಅದಕ್ಕೆ. ಇವಾಗ ನಾನು 4 ಬೆಲ್ಲ ತೊಗೊಂಡಿದ್ದೀನಿ. ತಗೊಂಡು ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡು ಚಾಕುನಲ್ಲಿ ನಾನು ಕೋಲ್ ಸಹಾಯದಿಂದ ಹೊಡ್ಕೊಳ್ತಾ ಇದ್ದೀನಿ ಅದನ್ನು, ಬೆಲ್ಲನ. ಈ ಥರ ಇದನ್ನು ಕೂಡ ಸಣ್ಣ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಇದನ್ನು ಕೂಡ ಒಂದಿನ ಬಿಸಿಲಲ್ಲಿ ಇಡೋಣ. ನೋಡಿ, ನಾನು ಇದು ಕಟ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಸಣ್ಣ ಕಟ್ ಮಾಡ್ಕೊಬೋದು ನೀವು. ಇವಾಗ ಪ್ಯಾನ್ನ ಬಿಸಿ ಮಾಡಿಕೊಂಡು ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳೊಂದು 200 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಅದು ನೀಟಾಗಿ ಹುರ್ಕೊಂಡು ಅದು ಚಿಟಪಟ ಅಂತ ಸಿಡಿಯುತ್ತಲ್ಲ, ಅವಾಗ ಆಗಿದೆ ಅಂತ. ಇವಾಗ ಒಂದು ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಕಡಲೆಕಾಯಿ ಬೀಜ ನಾನು ಒಂದು ಗ್ಲಾಸಲ್ಲಿ, ಒಂದು ಪಾವಲ್ಲಿ ಅರ್ಧ ಪಾವಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಹುರ್ಕೊಂಡು ಅದರಲ್ಲಿರೋ ಚಿಪ್ಪೆ ಎಲ್ಲ ತಕ್ಕೊಂಡು ಈ ಥರ ಹಾಕ್ಕೊಳ್ಳೋಣ ಕಡಲೆಕಾಯಿ ಬೀಜನ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಬೆಲ್ಲನ. ಇವಾಗ ಕೊಬ್ಬರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಸುಣ್ಣದ ಕಲ್ಲು ಅಂತೀವಿ ನಾವು. ನೀವು ಒಂದೊಂದು ಕಡೆ ಒಂದೊಂದು ಇರುತ್ತೆ ಹೆಸರು. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಂದರೆ ಹುರ್ಗಡ್ಲೆನೂ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಇಷ್ಟೇ ಹಾಕಿದ್ದೀನಿ ಫ್ರೆಂಡ್. ನಾನು ಮನೆಯಲ್ಲೇ ಒಂದು ಸರಿ ಮಾಡ್ಕೊಳ್ಳೋಣ, ಹೊರಗಡೆ ತಂದು ತಿನ್ನೋದ್ರಿಂದ. ಹೇಗಿದೆ ಅಂತ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.